चतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಆದರ ಪೂರ್ವಕವಾದ ಪ್ರೇಮ ಪೂರ್ವಕವಾದ ಸುಸ್ವಾಗತ. ಖಾನಿರಾಜ್ಞಬ್ಧರಿತ್ರ್ಯಂತಂ ಸತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ಗುರೋಕ್ತೋ ವೇದರಾದ್ಧಾಂತಃ ತತ್ರ ನೋ ವಜ್ಞಶಕ್ತಿತಃ ಸಹಸ್ರಕಿರಣವ್ಯಾಪ್ತೆ ಖದ್ಯೋತಃ ಕಿಂ ಪ್ರಕಾಶಯೇತಿ. ಓಂ ಶಾಂತಿ ಶಾಂತಿ ಶಾಂತಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 37ನೇ ಶ್ಲೋಕ. ತೃತೀಯಾಧ್ಯಾಯೇ 37 ಶ್ಲೋಕ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಯತ್ತಸ್ಯಾತ್ ಸಂಶಯೋ ನಾಸೌ ಜೇಯಾತ್ಮೇತಿ ಪಂಡಿತೈಃ ನ ಯತಃ ಸಂಶಯ ಪ್ರಾಪ್ತಿಃ ಆತ್ಮನೋವಗತಿತ್ವತಃ. ನಮೋ ನಮಃ ಶ್ರೀ 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 ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ.
ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯತ್ತಸ್ಯಾತ್ ಸಂಶಯೋ ನಾಸೌ ಜ್ಞೇಯಾತ್ಮೇತಿ ಪಂಡಿತೈಃ ನ ಯತಃ ಸಂಶಯ ಪ್ರಾಪ್ತಿಃ ಆತ್ಮನೋವಗತಿತ್ವತಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸೊಗಸಾದ ಶ್ಲೋಕ. ಮುಮುಕ್ಷ ಸಾಧಕರಿಗೆ ಆತ್ಮಜ್ಞಾನದ ರಹಸ್ಯವನ್ನ ಉಪದೇಶ ಮಾಡುವ ದಿವ್ಯ ಮಂಗಲ ಶ್ಲೋಕವಿದು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಆತ್ಮಜ್ಞಾನ ಎನ್ನುವಂತಹದ್ದು ಸರ್ಕಸ್ ಅಲ್ಲ. ಬ್ರಹ್ಮಜ್ಞಾನ ಎನ್ನುವಂತಹದ್ದು ಒಂದು ನಾಟಕವಲ್ಲ. ಬ್ರಹ್ಮಾತ್ಮ ಜ್ಞಾನವು ಕಷ್ಟ ಸಾಧ್ಯವಲ್ಲ. ಸಂಧ್ಯಾ ವಂದನೆ ಸರ್ಕಸ್ಸು, ದೇವರ ಪೂಜೆ ಸರ್ಕಸ್ಸು, ಯಜ್ಞಯಾಗಾದಿಗಳು ಸರ್ಕಸ್ಸು. ಬ್ರಹ್ಮಜ್ಞಾನ ಎನ್ನುವಂತಹದ್ದು ಇರುವುದನ್ನ ಇರುವಂತೆ ವಿಚಾರ ಮಾಡಿ ವಿವೇಕದಿಂದ ಸಹಜವಾಗಿ ತಿಳಿದುಕೊಂಡು ಬ್ರಹ್ಮಸ್ವರೂಪನಾಗಿ ಉಳಿದುಕೊಳ್ಳುವಿಕೆ. ನಾನು ಮನುಷ್ಯ, ನಾನು ಸುಬ್ರಾಯ ಶರ್ಮಾ, ನಾನು ಕೃಷ್ಣಮೂರ್ತಿ ಅಂತ ತಿಳಿದುಕೊಳ್ಳುವುದಕ್ಕೆ ಸರ್ಕಸ್ ಮಾಡಬೇಕೆ? ಇಲ್ಲ. ನವಗ್ರಹ ಹೋಮ ಅಂತ ಮಾಡಬೇಕು, ಸರ್ಕಸ್ ಮಾಡಬೇಕಿಲ್ಲ. ಬ್ರಹ್ಮಜ್ಞಾನ ಯಾವ ಸರ್ಕಸ್ಸು ಅಲ್ಲ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೋತ ಬನ್ನಿ. ಯತ್ರ ಸ್ಯಾತ್ ಸಂಶಯಃ ನ ಅಸೌ ಜ್ಞೇಯಃ ಆತ್ಮ ಇತಿ ಪಂಡಿತೈಃ. 9 ಪದಗಳಿವೆ. ನ 10, ಯತಃ 11, ಸಂಶಯ ಪ್ರಾಪ್ತಿ 12, ಆತ್ಮನಃ 13, ಅವಗತಿತ್ವತಃ 14. ಚತುರ್ದಶ ಪದಾತ್ಮಕ ಶ್ಲೋಕ. ಚತುರ್ದಶ ಪದ ಲಕ್ಷಣ ಶ್ಲೋಕ. ಈ ಶ್ಲೋಕದಲ್ಲಿ 14 ಪದಗಳಿವೆ. ಎಷ್ಟು ಚೆನ್ನಾಗಿದೆ ಶ್ಲೋಕ ನೋಡಿ. ಇದು ಮನನೀಯ ಶ್ಲೋಕ. ಮುಮುಕ್ಷ ಜನಗಳಿಗೆ, ತತ್ವ ಜಿಜ್ಞಾಸು ಸಾಧಕರಿಗೆ ಈ ಶ್ಲೋಕಗಳು ನಿತ್ಯ ಮನನೀಯ ಶ್ಲೋಕ. ಶ್ಲೋಕ ಹೇಳ್ಕೊಂಡ್ಬಿಟ್ರೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಸರ್ವಕರ್ಮಾಣಿ ತಸ್ಮಿನ್ ಭಾಷ್ಯವಾಕ್ಯೆ ದೃಷ್ಟೇ ಸತಿ. ಶ್ಲೋಕಕ್ಕೆ ಪದ ವಿಭಾಗವಾಯಿತು. ಅನ್ವಯವನ್ನು ಹೇಳ್ತೇನೆ. ಅನ್ವಯ ಬಹಳ ಬಹಳ ಮುಖ್ಯ. ಯತ್ರ ಯಸ್ಮಿನ್ ಪದಾರ್ಥೇ ಸಂಶಯ ಸ್ಯಾತ್ ಅಸೌ ಪದಾರ್ಥಃ ನ ಆತ್ಮ ಇತಿ ಪಂಡಿತೈಃ ಜ್ಞೇಯಃ. ಯತಃ ಆತ್ಮನಿ ಸಂಶಯ ಪ್ರಾಪ್ತಿ ನಾಸ್ತಿ ಕುತಃ ಆತ್ಮನಃ ಅವಗತಿತ್ವತಃ. ಇಂಥ ವಾಕ್ಯಗಳನ್ನು ಬರೆಯಬೇಕಾದ್ರೆ ಅವರು ಬ್ರಹ್ಮನಿಷ್ಠೆ ಹೆಂಗಾರಿರಲಿ, ಸನ್ಯಾಸಿಗಳಾಗಿರ್ಲಿ, ಗೃಹಸ್ಥರಾಗಿರ್ಲಿ, ಗಂಡಸಾಗಿರ್ಲಿ, ಹೆಂಗಾಗಿ ವಿ ಡೋಂಟ್ ಬಾದರ್. ಎಂಥ ಆಣಿಮುತ್ತುಗಳ ಮಾತುಗಳು. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಬರೆದಿರುವಂತಹ ಅವತರಣಿಕ ವಾಕ್ಯ ಅಪಿಚ ಮತ್ತು ಕೂಡ ಏನಾಗಂದ್ರಿ ಸ್ವಲ್ಪ ಕಿವಿ ಕೊಡಿ ಕಡೆ. ಇದು ಏನ್ ಹೇಳ್ತಾ ಇದ್ದಾರೆ? ಶ್ರುತಿ ಪ್ರಾಮಾಣ್ಯವನ್ನ ಒಪ್ಪಿಕೊಳ್ಳಬೇಕು. ಶ್ರುತಿಗಳು ಅಂದರೆ ಉಪನಿಷತ್ತುಗಳು, ಅಂದರೆ ವೇದಾಂತಗಳು ಏನನ್ನು ಹೇಳ್ತಾ ಇದೆಯೋ ಆ ಮಾತಿಗೆ ನಾವು 100% ಪ್ರಾಮಾಣ್ಯವನ್ನು ಕೊಡಬೇಕು. ಹೇಗೆ ಒಂದು ರಾಷ್ಟ್ರದಲ್ಲಿ ರಾಷ್ಟ್ರಪತಿಯ ಮಾತಿಗೆ ಅಲ್ಲಿರುವಂತ 150 ಕೋಟಿ ಪ್ರಜೆಗಳು ಕೂಡ ಮಹತ್ವವನ್ನು ಕೊಡ್ತಾರೋ, ಇದು ರಾಷ್ಟ್ರಪತಿಗಳ ಸಂದೇಶ.
ಪ್ರಧಾನಮಂತ್ರಿಗಳ ಮಾತು ಉಂಟು. ಅದೇ ರೀತಿಯಲ್ಲಿ ಮುಮುಕ್ಷು ಪ್ರಪಂಚಕ್ಕೆ, ಜಿಜ್ಞಾಸು ಪ್ರಪಂಚಕ್ಕೆ ವೇದಾಂತಗಳ ಸಂದೇಶ ಪ್ರಮಾಣವಾಗಿದೆ. ಬಹಳ ಚೆನ್ನಾಗಿ ಯಾರು ಒಪ್ಪುವುದಿಲ್ಲವೋ ಅವರು ದಡ್ಡರು. ಯಾರು ವೇದಾಂತ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳದೆ ಗ್ರಂಥಗಳನ್ನು ಬರೆಯುತ್ತಾರೆಯೋ, ಪ್ರವಚನ ಮಾಡುತ್ತಾರೆಯೋ ಅಂಥವರ ಸಹವಾಸ ನಮಗೆ ಬೇಡ. ಇದು ಸುರೇಶ್ವರಾಚಾರ್ಯರವರ ದಿವ್ಯ ಸಂದೇಶ. ವೇದಾಂತ ವಾಕ್ಯಗಳನ್ನ ಪ್ರಮಾಣ ಎಂದು ಯಾಕೆ ಒಪ್ಕೊಳ್ಬೇಕು ಅಂದ್ರೆ ಅದರಲ್ಲಿ 4 ದೋಷಗಳಿಲ್ಲ. ಅಪ್ರಾಮಾಣ್ಯ ಉಂಟಾಗುವುದಕ್ಕೆ 4 ದೋಷ. ಉಪನಿಷತ್ತುಗಳ ವಾಕ್ಯದಲ್ಲಿ 4 ದೋಷಗಳಿಲ್ಲ. 4 ದೋಷ ಯಾವುದು? ಪಟ್ಟಿ ಕೊಟ್ಟು ಬರ್ಕೊಳ್ಳಿ. 1 ಅನುವಾದಕತ್ವಂ, 2 ಅಬೋಧಕತ್ವಂ, 3 ಸಂಶಯ ಬೋಧಕತ್ವಂ, 4 ವಿಪರೀತ ಬೋಧಕತ್ವಂ. ಈ 4 ದೋಷಗಳಿದ್ದರೆ ಅಂಥ ವಾಕ್ಯಗಳು ಅಪ್ರಮಾಣ. ಉದಾಹರಣೆ ಕೊಡ್ತೇನೆ. ಕಣ್ಣು ಪ್ರಮಾಣವಾಗಿದೆ. ರೂಪದ ವಿಷಯಕ್ಕೆ ಕಣ್ಣು ಪ್ರಮಾಣ. ಏಕೆಂದರೆ ಕಣ್ಣಿನ ಕೆಲಸವನ್ನ ಕಿವಿ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಣ್ಣಿನ ಕೆಲಸವನ್ನ ಮೂಗು ಮಾಡುವುದಕ್ಕೆ ಸಾಧ್ಯವಿಲ್ಲ. ಕಣ್ಣಿನ ಕೆಲಸವನ್ನ ನಾಲಿಗೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಕಣ್ಣಿನ ಕೆಲಸವನ್ನ ಚರ್ಮೇಂದ್ರಿಯವು ಮಾಡಲಾರದು. ಬೇರೆ ಪ್ರಮಾಣಗಳಿಂದ ಮಾಡಲ್ಪಟ್ಟ ಕೆಲಸವನ್ನೇ ಕಣ್ಣು ಮಾಡಿಬಿಟ್ಟಿದ್ದರೆ ಅನುವಾದ ಅಂತ ಆಗ್ತಾ ಇತ್ತು, ಅಪ್ರಮಾಣ. ಹಾಗಿಲ್ಲ. ಕಣ್ಣು ಅಬೋಧಕ ಅಂತಿಲ್ಲ. ಇದೇನು ಅಂದ್ರೆ ಇದು ಪುಸ್ತಕ, ಇದು ಪೆನ್ನು, ಇದು ಕಲ್ಲು ಸಕ್ಕರೆ, ಇದು ಬಾಳೆಹಣ್ಣು, ಮಾವಿನ ತೋರಿಸುತ್ತೆ. ಕಣ್ಣು ರೂಪವನ್ನ ಬೆಳಗುವುದಿಲ್ಲ ಎನ್ನುವ ದೋಷವಿಲ್ಲ. 2 3 ಕಣ್ಣು ಸಂಶಯ ರೂಪವಾಗಿ ತಿಳಿಸುತ್ತಿಲ್ಲ. ಇದು ನಿಂಬೆಹಣ್ಣು, ಇದು ನಲ್ಲಿಕಾಯಿ, ಇದು ಮಾವಿನಕಾಯಿ, ಇದು ಬೇವಿನಕಾಯಿ, ಸಂಶಯ ರೂಪದಿಂದ ತಿಳಿಸ್ತು. ಇದು ಮಾವಿನ ಹಣ್ಣು ಅಥವಾ ಕಿತ್ಲೆ ಹಣ್ಣು, ಇದು ನಲ್ಲಿಕಾಯಿಯೋ ಅಥವಾ ನಿಂಬೆ ಹಣ್ಣು ಅಂತ ಸಂಶಯ ರೂಪವಾಗಿ ತಿಳಿಸಿದ್ದರೆ ಕಣ್ಣು ಪ್ರಮಾಣವಾಗ್ತಾ ಇದೆ. 4 ವಿರುದ್ಧವಾಗಿ ತಿಳಿಸ್ತಾ ಇಲ್ಲ. ನಲ್ಲಿಕಾಯಿನ ನಿಂಬೆ ಹಣ್ಣು ತಿಳಿಸ್ತಾ ಇಲ್ಲ, ನಿಂಬೆ ಹಣ್ಣನ್ನ ಮಾವಿನ ಹಣ್ಣು ತಿಳಿಸ್ತಾ ಇಲ್ಲ. ಆದ್ದರಿಂದ 4 ದೋಷಗಳಿಲ್ಲ. ಆದ್ದರಿಂದ therefore eyes are valid means for forms. ರೂಪಗಳ ವಿಷಯದಲ್ಲಿ ಕಣ್ಣು ಪ್ರಮಾಣ. ಅದೇ ರೀತಿಯಲ್ಲಿ ಎಷ್ಟು ಚೆನ್ನಾಗಿದೆ ಸ್ವಾಮಿ ಇದು. ವೇದಾಂತಗಳು ಪ್ರಮಾಣವಾಗಿವೆ. ತತ್ವಮಸಿ, ಬ್ರಹ್ಮೈವೇದಂ ವಿಶ್ವಂ, ಆತ್ಮೈವೇದಂ ವಿಶ್ವಂ, ನೇಹನಾಸ್ತಿ ಕಿಂಚನ. ಈ ವಾಕ್ಯಗಳ ಹೆಸರು ವೇದಾಂತ ವಾಕ್ಯಗಳು. ಇವುಗಳಿಗೆ ಪ್ರಾಮಾಣ್ಯ ಉಂಟು. 14 ಉಪನಿಷತ್ತುಗಳಲ್ಲಿ ಆತ್ಮನ ಸ್ವರೂಪವನ್ನ ಏನ್ ತಿಳಿಸಿದ್ಯೋ ಅದು ಪ್ರಮಾಣವುಳ್ಳಂಥ ವಾಕ್ಯಗಳು. 4 ದೋಷಗಳಿಲ್ಲ. ಈ ವೇದಾಂತ ವಾಕ್ಯಗಳು ಬೇರೆ ಗ್ರಂಥಗಳಲ್ಲಿ ತಿಳಿಸಿರುವುದನ್ನೇ ತಿಳಿಸ್ತಾ ಇದೆಯಾ? ರಾಮಾಯಣದಲ್ಲಿ ಹೇಳಿರುವ ವಿಚಾರವನ್ನೇ ವೇದಾಂತ ಹೇಳ್ತಾ ಇದೆಯಾ? ಇಲ್ಲ. ಬೇರೆ ಪುರಾಣಗಳಲ್ಲಿ ತಿಳಿಸಿರುವಂತಹ ವಿಚಾರವನ್ನು ಹೇಳ್ತಾ ಇದೆ. ಯಾವ ಇತರ ಗ್ರಂಥಗಳಲ್ಲಿಯೂ ಹೇಳದಿರುವ ಬ್ರಹ್ಮಾತ್ಮೈಕತ್ವ ಜ್ಞಾನವನ್ನ ಉಪನಿಷತ್ತುಗಳಲ್ಲಿ ಹೇಳಿದೆ. ಆದ್ದರಿಂದ ಪ್ರಮಾಣ. 2ನೇದು, ಇಂಥ ವಾಕ್ಯಗಳಿಂದ ಯಾರಿಗೂ ಬ್ರಹ್ಮಜ್ಞಾನ ಉಂಟಾಗ್ತಾ ಇಲ್ಲ ಅಂತಿಲ್ಲ. ಯಾರು ಉತ್ತಮಾಧಿಕಾರಿಗಳು, ಯಾರು ಯೋಗ್ಯರಾದ ಅಧಿಕಾರಿಗಳು, ಅಂತವರಿಗೆ ಸತ್ಯಂ
ಅಹಂ ಬ್ರಹ್ಮಾಸ್ಮಿ ಜ್ಞಾನ. ಅಬೋಧಕತ್ವ ಎನ್ನುವ ದೋಷವೂ ಇಲ್ಲ. ಯಾವುದಕ್ಕೆ? ವೇದಾಂತಗಳಿಗೆ. ಎರಡಾಯ್ತು. ಮೂರನೇದು ಸಂಶಯ ಬೋಧಕತ್ವಂ. ನೋಡಪ್ಪ, ನೀವು ಸಂಸಾರಿಯಾಗಿದ್ದೀಯ, ಬ್ರಹ್ಮವಾಗಿದ್ದೀಯ, ಕರ್ತೃತ್ವ ಭೋಕ್ತೃತ್ವಗಳು ಉಂಟು, ಕರ್ತೃತ್ವ ಭೋಕ್ತೃತ್ವಗಳು ಇಲ್ಲ, ಹಾಗಿರುವುದು ಹೇಳ್ತಾ ಇಲ್ಲ. ಸಂಶಯ ರೂಪದಿಂದಲೂ ತಿಳಿಸ್ತಾ ಇಲ್ಲ. ಇನ್ನು 4-5 ವಿರುದ್ಧವಾಗೂ ತಿಳಿಸ್ತಾ ಇಲ್ಲ. ಆದ್ದರಿಂದ ವೇದಾಂತ ಪ್ರಾಮಾಣ್ಯವನ್ನ ಮುಮುಕ್ಷು ಸಾಧಕರು ಒಪ್ಪಿಕೊಳ್ಳಬೇಕು. ಇದನ್ನು ಅರ್ಥ ಮಾಡಿಕೊಳ್ಳದೆ ಬೌದ್ಧ ತಮಸ್ಸಿನ ಅಜ್ಞಾನಿಗಳಾದ ಬೌದ್ಧರು ವೇದ ಪ್ರಾಮಾಣ್ಯವನ್ನ ಬಿಟ್ಟು ತಮಗೆ ತಿಳಿದಂತಿರ್ತಾರೆ. ಅನಾದೃತ್ಯ ಶ್ರುತಿ ಮೋಹಾತ್ ಅಥೋ ಬೌದ್ಧಾಸ್ತಮಸ್ವಿನ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ. ಹಾಗಾಗಬಾರದು ಅಂತ ಹೇಳ್ತಾರೆ. ಇವತ್ತು ಅದನ್ನೇ ಭದ್ರ. ಆತ್ಮನ ವಿಷಯದಲ್ಲಿ ಸಂಶಯವೇ ಇಲ್ಲ. ಯತ್ತಸ್ಯ ಸಂಶಯೋ ನಾಸು ಜ್ಞೇಯ ಆತ್ಮೇತಿ ಪಂಡಿತೈ. ಇದನ್ನು ಹೇಳುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾತು ಹೇಳಿದ್ದಾರೆ. 36ನೇ ಶ್ಲೋಕದಲ್ಲಿ 37ನೇ ಶ್ಲೋಕದಲ್ಲಿ ಹೇಳಿರುವಂತ 2 ವಿಷಯಗಳಿಗೆ ವ್ಯತ್ಯಾಸ ಉಂಟು. 36ನೇ ಶ್ಲೋಕದಲ್ಲಿ ವೇದಾಂತ ವಾಕ್ಯವು ಆತ್ಮರ ವಿಷಯಕ್ಕೆ ಸಂಶಯ ರೂಪದಿಂದ ಉಪದೇಶ ಮಾಡುತ್ತಿಲ್ಲವಾದ್ದರಿಂದ ವೇದಾಂತ ವಾಕ್ಯಗಳಿಗೆ ಪ್ರಾಮಾಣ್ಯವಿಲ್ಲ, ವೇದಾಂತ ವಾಕ್ಯಗಳಿಗೆ ಪ್ರಾಮಾಣ್ಯ ಉಂಟು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಆತ್ಮನ ಸ್ವರೂಪವನ್ನು ವಿಚಾರ ಮಾಡಿ ನೋಡಿದರೆ ಸಂಶಯಕ್ಕೆ ಅವಕಾಶವೇ ಇಲ್ಲ. ಹಿಂದೆ ಸರ್ವ ಸಂಶಯ ಹೇತವೇ ನಿರಸ್ತೆ ಕಥಮಾತ್ಮನಿ ಜಾಯೇತ ಸಂಶಯೋ ವಾಕ್ಯಾತಿ ಅನುಮಾನೇನ ಯುಷ್ಮದಿ. ವೇದಾಂತ ವಾಕ್ಯಗಳು ಆತ್ಮನನ್ನ ತಿಳಿಸುವಾಗ ಸಂಶಯ ರೂಪದಿಂದ ತಿಳಿಸುತ್ತಿಲ್ಲ, ಆದ್ದರಿಂದ ಪ್ರಮಾಣ ಆಗಿದೆ. ಈ ವಾಕ್ಯದಲ್ಲಿ ಯತ್ತಸ್ಯ ಸಂಶಯೋ ನಾಸೋ ಜ್ಞೇಯಾತ್ವೇತಿ ಪಂಡಿತೈ ನಯತ ಸಂಶಯ ಪ್ರಾಪ್ತಿ ಆತ್ಮನೋ ಅವಗತಿತ್ವತಃ. ಆತ್ಮನ ಸ್ವರೂಪವನ್ನ ನೋಡಿದರೆ ಸಂಶಯಕ್ಕೆ ಅವಕಾಶವೇ ಇಲ್ಲ. ಅನಾತ್ಮ ವಸ್ತುಗಳ ವಿಷಯದಲ್ಲಿ ನಮಗೆ ಸಂಶಯ ಬರುವುದು. ಇಬ್ಬರು ಅಣ್ಣ ತಮ್ಮ ಬರ್ತಾ ಇದ್ದಾರೆ, 2 ವರ್ಷ ವ್ಯತ್ಯಾಸ. ಅಣ್ಣ ತಮ್ಮ ಯಾರು ಗೊತ್ತಾಗ್ತಾ ಇಲ್ಲ. ಅಣ್ಣನನ್ನ ತಮ್ಮನಿಂತಲೂ ತಮ್ಮನನ್ನ ಅಣ್ಣನಿಂತಲೂ ನಾನು ತಿಳಿದುಕೊಳ್ಳಬಹುದು. ಯಾಕೆ? ಅನಾತ್ಮ ವಸ್ತು ಮಾತ್ರವಿಲ್ಲ. ಪಾಯಸ ಬೆಳೆಸಿದ್ದಾರೆ, ಶಾವಿಗೆ ಪಾಯಸನ, ರವೆ ಪಾಯಸನ, ಕಡಲೆಬೇಳೆ ಪಾಯಸನ ಅಂತ ಸಂಶಯ ಬರಬಹುದು. ಯಾಕೆ? ಅನಾತ್ಮ ವಸ್ತುವಾದ್ದರಿಂದ. ಅನಾತ್ಮ ವಸ್ತುಗಳ ವಿಷಯದಲ್ಲಿ ನಮಗೆ ಸಂಶಯ ಬರಬಹುದು, ಆದರೆ ನನ್ನ ವಿಷಯದಲ್ಲಿ ನನಗೆ ಸಂಶಯವಿಲ್ಲ. ಎಷ್ಟು ಚೆನ್ನಾಗಿರೋದು ಈಗ ಅರ್ಥ ಹೇಳ್ತೇನೆ. ಯತ್ರ ಯಾವ ವಸ್ತುವಿನ ವಿಷಯದಲ್ಲಿ ಸಂಶಯ ಸ್ಯಾತಿ ನಮಗೆ ಸಂಶಯ ಉಂಟಾಗಬಹುದು, ಅಸೌ ಅದು ನ ಆತ್ಮ ಆತ್ಮನಲ್ಲ ಎಂದು ಪಂಡಿತರು ಜ್ಞೇಯ ವಿವೇಕದಿಂದ ತಿಳಿದುಕೊಳ್ಳಬೇಕು. ನನಗೆ ಈ ಕನ್ನಡಕದ ವಿಷಯ ಸಂಶಯ ಬರುವುದು. ಈ ಪ್ರಪಂಚದಲ್ಲಿರುವ ಎಲ್ಲ ಅನಾತ್ಮ ವಿಷಯಗಳಿಗೂ ಸಂಶಯ. ನನ್ನ ವಿಷಯದಲ್ಲಿ ನನಗೆ ಸಂಶಯವಿಲ್ಲ. ಒಂದು ವೇಳೆ ನನ್ನ ವಿಷಯದಲ್ಲಿಯೂ ನನಗೆ ಸಂಶಯವಿದೆ ಅಂತ ಆಗಿಬಿಟ್ರೆ ಅದು ಆತ್ಮನೇ ಅಲ್ಲ. ಎಷ್ಟೋ ಸಂಶಯ ಸ್ಯಾತೆ. ಯಾವ ಪದಾರ್ಥದ ವಿಷಯದಲ್ಲಿ ನಮಗೆ
ಸಂಶಯ ಉಂಟಾಗುತ್ತದೆಯೋ ಅದು ಅನಾತ್ಮವಾಗಿರ್ಬೇಕೇ ಹೊರತುವೆ ಅಸೌ ನ ಆತ್ಮ, ಅದು ಆತ್ಮನಲ್ಲ ಎಂದು ಪಂಡಿತರಿಂದ ಜ್ಞೇಯ ತಿಳಿಯಲ್ಪಡಬೇಕು. ಇದು ಕರ್ಮಣಿ ಪ್ರಯೋಗ. ಏನು ಸ್ವರೇಶ್ವರಾಚಾರ್ಯರ ನಾಲಿಗೆ ಮೇಲೆ ವ್ಯಾಕರಣ ಸರಸ್ವತಿ, ತರ್ಕ ಸರಸ್ವತಿ, ಸಾಹಿತ್ಯ ಸರಸ್ವತಿ, ಕವಿ ಸರಸ್ವತಿ ಡ್ಯಾನ್ಸ್ ಮಾಡ್ತಾ ಇತ್ತು. ಅದು ಆಶ್ಚರ್ಯವಲ್ಲ. 20ನೇ ಶತಮಾನದ ಕನ್ನಡ ಶಂಕರರು, ಕನ್ನಡ ಸ್ವರೇಶ್ವರಾಚಾರ್ಯರಾಗಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ನಾಲಿಗೆ ಮೇಲೆ ಕಾವ್ಯ ಸರಸ್ವತಿ, ವ್ಯಾಕರಣ ಸರಸ್ವತಿ, ಸಾಹಿತ್ಯ ಸರಸ್ವತಿ ಡ್ಯಾನ್ಸ್ ಮಾಡ್ತಿದೆ. ಅದು ಜ್ಞಾನಿಗಳ ಮಹತ್ವ. ಸ್ವಾಮಿಗಳು ಬರೀ ಬ್ರಹ್ಮಜ್ಞಾನಿಗಳಷ್ಟೇ ಅಲ್ಲ, ಶ್ರೋತ್ರಿಯರು ಹೌದು. ಬರೀ ಶ್ರೋತ್ರಿಯರಷ್ಟೇ ಅಲ್ಲ, ಸದ್ಗುರುಗಳು ಹೌದು. ಹೇಳಿ, ಒಂದು ಓದ್ತೇನೆ ಇವಾಗ. ಯಾವ ವಿಷಯದಲ್ಲಿ ನಮಗೆ ಸಂಶಯವು ಉಂಟಾಗುತ್ತದೆಯೋ ಅದು ಆತ್ಮನಲ್ಲ, ಅನಾತ್ಮ ಎಂದು ಪಂಡಿತರಿಂದ ತಿಳಿಯಲ್ಪಡಬೇಕು. ಇದು ಕರ್ತವ್ಯ ಮಾಡ್ತೇನೆ. ಯತ್ತ ಸಂಶಯ ಸ್ಯಾತ್ ಅಸೌ ನ ಆತ್ಮ ಇತಿ ಪಂಡಿತಾಃ ವಿಜಾನೀಯುಃ, ತಿಳ್ಕೊಳ್ಬೇಕು. ಯತಃ, ಏಕೆಂದರೆ ಆತ್ಮನ ವಿಷಯದಲ್ಲಿ ನ ಸಂಶಯ ಪ್ರಾಪ್ತಿ, ನನಗೆ ನನ್ನ ವಿಷಯದಲ್ಲಿ ಸಂಶಯವಿಲ್ಲವೇ ಇಲ್ಲ. ನನಗೆ ಶಾಲೆಯ ವಿಷಯದಲ್ಲಿ ಸಂಶಯ, ಜಪಮಾಲೆ ವಿಷಯದಲ್ಲಿ ಸಂಶಯ, ನನ್ನ ಪಂಚೆ ವಿಷಯದಲ್ಲಿ ಸಂಶಯ ಬರಬಹುದು. ನನಗೆ ನನ್ನ ವಿಷಯದಲ್ಲಿ ಸಂಶಯವಿಲ್ಲ. ಯತಃ, ಏಕೆಂದರೆ ಆತ್ಮನಿ ಸೇರಿಸ್ಕೊಂಬಿಡಿ. ಆತ್ಮನ ವಿಷಯದಲ್ಲಿ ನ ಸಂಶಯ ಪ್ರಾಪ್ತಿ, ಸಂಶಯವು ಉಂಟಾಗಲಾರದು. ಯಾಕೆ? ಆತ್ಮನ ಅವಗತ್ಯ ಸ್ವರೂಪತ್ವ. ಆತ್ಮನೇ ಅವಗತ್ಯ ಸ್ವರೂಪನಾಗಿರುವುದರಿಂದ ಅವಗತಿ, ಅನುಭವ, ಸ್ವರೂಪ. ಆತ್ಮನು ನನ್ನ ಸ್ವರೂಪನಾದ್ದರಿಂದ ನನಗೆ ನನ್ನ ವಿಷಯದಲ್ಲಿ ಸಂಶಯವಿಲ್ಲ. ಪೂಜ್ಯ ಸದ್ಗುರುಗಳು ಈ ವಿಷಯ ಹೇಳುವಾಗ ಒಂದು ಕಥೆ ಹೇಳಿದ್ರು. ಒಬ್ಬ ಶಿಷ್ಯ ಇದ್ದ, ಅವನು ಸ್ವಲ್ಪ ದಡ್ಡ, ಆದ್ರೆ ಗುರು ಭಕ್ತಿ ಇದೆ, ಸೇವೆ ಮಾಡ್ಕೊಂಡಿದ್ದ. ಗುರುಗಳು ಅವನಿಗೆ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಇಂತಿಂಥ ಪದಾರ್ಥ ತಗೊಂಬಾರಪ್ಪ ಅಂದ್ರು. ಗುರುಗಳ ಮಾತು. 1 kg ಹುಣಸೆ ಹಣ್ಣು, 1 kg ಸಕ್ಕರೆ, 1 kg ಬದನೆಕಾಯಿ, ಅರ್ಧ ಬೆಲ್ಲ, ಉಪ್ಪು ತಗೊಂಬಂದು ಎಲ್ಲ ಪಟ್ಟಿ ಬರ್ಕೊಂಡ. ಆಮೇಲೆ ರಿಪೀಟ್ ಮಾಡ್ತೀನಿ ಇಂದ ಮಾಡಪ್ಪ ಅಂದ್ರು. ರಿಪೀಟ್ ಮಾಡ್ದ. ಆಮೇಲೆ ಆ ಚೀಟಿ ತಗೊಂಡು ಹೋಗ್ತೀನಿ ಇನ್ನಂತೆ. ಯಾಕಪ್ಪ ಅಂದ್ರು. ನಂಗೆ ಸಂಶಯ ಬಂದ್ಬಿಟ್ರೆ, ನೀವು ಹೇಳಿದ್ದೇ ಬಂದು ನಾನು ಹೇಳಿ ಮರ್ತೋಗ್ಬಿಟ್ಟೆ, ಆದ್ರಿಂದ ಚೀಟಿ ತಗೊಂಡು ಹೋಗ್ತೀನಿ ಇನ್ನು. ಸರಿ ಅಂತು. ಗುರುಗಳೇ, ನಾನು ಹೋಗ್ತಾ ಇದ್ದೀನಿ ಮಾರ್ಕೆಟ್ಗೆ, ನಾನು ಬರುವಾಗ ನನ್ಗೇನಾದ್ರು ಸಂಶಯ ಬಂದ್ಬಿಟ್ರೆ ಅದಕ್ಕೋಸ್ಕರ ನಾನು ಯಾರು ಎನ್ನುವುದನ್ನು ನಾನು ಹೇಳಿ ರಿಪೀಟ್ ಮಾಡ್ತಾ ಹೋಗ್ತೀನಿ ಎಂದಂತೆ. ನಾನು ಕೃಷ್ಣಮೂರ್ತಿ, ನಾನು ಕೃಷ್ಣಮೂರ್ತಿ, ಕೃಷ್ಣಮೂರ್ತಿ ಅಂತ ಜಪ ಮಾಡ್ಕೊಂಡು ಹೋಗ್ತೇನೆ. ಸಾಮಾನೆಲ್ಲ ಕೊಂಡ್ಕೊಂಡ ಮೇಲೆ ವಾಪಸ್ ಬರುವಾಗ ನಾ ಕೃಷ್ಣಮೂರ್ತಿ, ನಾ ಕೃಷ್ಣಮೂರ್ತಿ ಅಂತ ಜಪ ಮಾಡ್ತಾ ಬರ್ತೇನೆ ಎನ್ನಂತೆ. ಅವಾಗ ಗುರು ಹೇಳಿದ, ನೋಡು ದಡ್ಡ ನೀನು ಹೋದ್ಮೇಲೆ ನೀನೇ ಬರ್ಬೇಕಾದ್ರೆ ಸಂಶಯವೇ ಇಲ್ಲ. ತರಕಾರಿ ವಿಷಯ ಸಂಶಯ ಬರ್ಬೋದು. 1 kg ಬದನೆಕಾಯಿ, 1 kg ಕುಂಬಳಕಾಯಿ, ಅರ್ಧ kg ಮೆಣಸಿನಕಾಯಿ, ಅರ್ಧ kg ಟೊಮೆಟೊ ಸಂಶಯ ಬರ್ಬಾರ್ದು. ಯಾಕೆ? ಅನಾತ್ಮ ವಸ್ತು. ನೀನು ತರಕಾರಿ ತಗೊಂಡ್ಮೇಲೆ ನಾನೇ ಹೌದೋ ಅಲ್ವೋ, ಬಂದಿದ್ದವನು ನಾನೇ, ಹೋಗುವವನು ನಾನೇ ಅಲ್ವೋ ಅನ್ನುವಂತ ಸಂಶಯ ಬರೋದಿಲ್ಲ. ಹೋಗ್ಬಾ ಅಂದಂತೆ. ನಮಗೆ ಅನಾತ್ಮ ವಸ್ತುಗಳ ವಿಷಯದಲ್ಲಿ ಹೆಜ್ಜೆಗೂ ಸಂಶಯ. ಆದರೆ
ನತು ಆತ್ಮನಿ ಸಂಶಯ ಪ್ರಾಪ್ತಿ. ಆತ್ಮನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ನನಗೆ ಸಂಶಯಕ್ಕೆ ಅವಕಾಶವಿಲ್ಲ. ಯಾಕೆ? ಆತ್ಮ ಅಂದೇನು? ಅವಗತಿತ್ವತಃ ಜ್ಞಾನ ಸ್ವರೂಪನಾದ್ದರಿಂದ, ಅರಿವಿನ ಸ್ವರೂಪನಾಗಿರುವಂತಹ ನನಗೆ ನನ್ನಲ್ಲಿ ಸಂಶಯವಿಲ್ಲ. ನೋಡಿ, 36ನೇ ಶ್ಲೋಕದಲ್ಲಿ ಶ್ರುತಿವಾಕ್ಯವು ಆತ್ಮನನ್ನ ಸಂಶಯ ರೂಪದಿಂದ ತಿಳಿಸುತ್ತಿಲ್ಲವಾದ್ದರಿಂದ ಅಪ್ರಾಮಾಣ್ಯವಿಲ್ಲ. ಈಗ ಆತ್ಮನ ಸ್ವರೂಪವನ್ನು ಕುರಿತು ನೋಡಿದರು. ಆತ್ಮನ ವಿಷಯಕ್ಕೆ ಯಾರಿಗೂ ಸಂಶಯ ಬರುವಂತಿಲ್ಲ. ನಾನು ಇದ್ದೇನೆಯೋ ಇಲ್ಲವೋ ಯೋಚನೆ. ಕತ್ತಲೆ, ಭಯಂಕರ ಕತ್ತಲೆ. ಅವನಲ್ಲಿ ಈ ಪದಾರ್ಥ ಇದೆಯೋ, ಬೆಲ್ಲ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಕನ್ನಡಕ ಇದೆಯೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ. ನೈಷಧ ಸಿದ್ಧಿ ಪುಸ್ತಕ ಇದೆಯೋ ಸಂಶಯ ಇದೆ. ನಾನಿದ್ದೇನೋ ಇಲ್ಲವೋ? ಕತ್ಲೆ, ಯಾರು ಇಲ್ಲ, ಬೆಳಕಿಲ್ಲ. ಬೆಳಕಿಲ್ಲದೆ ಹೋದರು, ಯಾರಿಲ್ಲದೆ ಹೋದರು ಐ ಆಮ್, ನಾನಿದೆ, ಇದೇ ಬೇಡ ಅಂತ. ಆ ನಾನು ಯಾರು? ಅದು ನಾನಿದ್ದೇನೆ ಎನ್ನುವಾಗ ಶರೀರವ, ಈ ಜಪಮಾಲೆಯ, ಈ ಪಂಚಯ, ಈ ತೈ ಪಂಚ ಯಾವುದಲ್ಲ. ನಾನು ಎನ್ನುವಾಗ ನಾನೇ. ನಾನಿದ್ದೇನೆ ಎನ್ನುವ ವಿಷಯದಲ್ಲಿ ಈ ಪ್ರಪಂಚದಲ್ಲಿ ಯಾರಿಗೂ ಸಂಶಯ ಉಂಟಾಗುವಂತಿಲ್ಲ. ಎಲ್ಲಿ ಸಂಶಯ ಬರುತ್ತದೆಯೋ ಅದು ನಾನಲ್ಲ ಅಂತ ತಿಳ್ಕೊಳ್ಬೇಕು. ನೋಡಿ, ಎತ್ತ ಸಂಶಯ ಸ್ಯಾತೆ, ಮನುಷ್ಯರಿಗೆ ಯಾವ ವಿಷಯದಲ್ಲಿ ಸಂಶಯವು ಉಂಟೋ ಅದು ನ ಆತ್ಮ ಅನಾತ್ಮ ಎಂದು ಬುದ್ಧಿವಂತರು ತಿಳ್ಕೊಳ್ಳಿ. ಯತಃ, ಏಕೆಂದರೆ ಆತ್ಮನಿ, ನನ್ನ ವಿಷಯದಲ್ಲಿ ನನಗೆ ನ ಸಂಶಯ ಪ್ರಾಪ್ತಿ. ಬಹಳ ಚೆನ್ನಾಗಿದೆ. ಅನಾತ್ಮವಾದ ಪ್ರಪಂಚದ ವಿಷಯದಲ್ಲಿ ಸಮಯ. ಈ ಪ್ರಪಂಚವಿದೆಯೋ ಇಲ್ವೋ? ವೇದಾಂತಿಗಳು ಹೇಳ್ತಾರೆ ಪ್ರಪಂಚವಿಲ್ಲ, ತಾರ್ಕಿಗಳು ಹೇಳ್ತಾರೆ ಪ್ರಪಂಚವಿದೆ. ಏನಪ್ಪ ಪ್ರಪಂಚವಿದೆಯೋ ಇಲ್ವೋ? ಸಮುದ್ರ ಇದೆಯೋ ಇಲ್ವೋ? ವೇದಾಂತಿಗಳ ಪ್ರಕಾರ ಎಲ್ಲವೂ ಆತ್ಮನೇ. ಆತ್ಮನಿಗಿಂತ ಭಿನ್ನವಾಗಿ ಸಮುದ್ರವಿಲ್ಲ. ಬೇರೆ ಶಾಸ್ತ್ರ ಹೇಳುತ್ತೆ ಸಮುದ್ರ ಇದೆ. ನನ್ನ ಸಂಶಯ. ಎಲ್ಲ ಅನಾತ್ಮ ವಿಷಯಗಳಲ್ಲಿ ಸಂಶಯ ಉಂಟು. ದೇವತೆಗಳ ವಿಷಯದಲ್ಲಿ ದೇವತೆಗಳಿದ್ದಾರೋ ಇಲ್ವೋ? ಕರ್ಮಾನುಷ್ಠಾನದ ವಿಷಯದಲ್ಲಿ ನಾನು ಮಾಡುತ್ತಿರುವಂತಹ ಕರ್ಮಾನುಷ್ಠಾನ ಸರಿಯಾಗಿದೆಯೋ ಇಲ್ವೋ? ಹೀಗೆ ಮಾಡ್ಬೇಕಾ, ಹೀಗೆ ಮಾಡ್ಬೇಕು, ಹೆಜ್ಜೆ ಹೆಜ್ಜೆಗೂ ಹಾಗೆ. ಜ್ಯೋತಿಷ್ಯದಲ್ಲಂತೂ ತುಂಬಾ ಸಂಶಯ. 10 ಜನ ಜ್ಯೋತಿಷ್ಯರು 10 ತರಹ ಹೇಳ್ತಾರೆ. ಏನಪ್ಪ, ಹೀಗೆ ಮಾಡ್ಬೇಕಾ, ಹಾಗೆ ಮಾಡ್ಬೇಕಾ, ಗೃಹ ಪ್ರವೇಶ ಇವತ್ ಮಾಡು ಅಂತ ಕೆಲವರು, ಏನ್ ಬೇಡ ಚೆನ್ನಾಗಿಲ್ಲ ನಾಳೆ ಮಾಡು ಅಂತ ಕೆಲವರು, ನಾಳೆ ಬೇಡಪ್ಪ ಸೋಮವಾರ ಮಾಡು. ಅವನಿಗೆ ಸಮಯ ಬಂತು. ಯಾರು ನಂಬೋಣ? 3 ಜನ ಘಟಾಂಗಡಿಗಳು. ಹಣೆ ಬರೆಯಿಸ್ತೆ. ನವಗ್ರಹಗಳ ಸಾಮರ್ಥ್ಯದ ಬಗ್ಗೆ ಸಂಶಯ. ಆದರೆ ನತು ಆತ್ಮನಿ ಸಂಶಯ ಪ್ರಾಪ್ತಿ. ನನಗೆ ನನ್ನ ವಿಷಯದಲ್ಲಿ ಸಂಶಯಕ್ಕೆ ಅವಕಾಶವೇ ಇಲ್ಲ. ಯಾಕೆ? ನಾನೇ ಅವಗತಿ ಸ್ವರೂಪನಾಗಿರುವುದರಿಂದ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ. ಈಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅನುಗ್ರಹ ಮಾಡಿರುವಂತ ಕೇಶಾಬಾಲಿ ಹೋದನು. ಇವತ್ತೇ ನೋಡಿ 316ನೇ ಪುಟದಲ್ಲಿ 37ನೇ ಶ್ಲೋಕ. ಅಪಿಚ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯಸ್ಯಾತ್ ಸಂಶಯೋ ನಾಸೌ ಜ್ಞೇಯಾತ್ಮೇತಿ ಪಂಡಿತೈಃ ನ ಯತಃ ಸಂಶಯ ಪ್ರಾಪ್ತಿಃ ಆತ್ಮನೋಪಗತಿತ್ವತಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ.
ಗುರುಗಳ ವ್ಯಾಖ್ಯಾನ ಓದ್ತೇನೀಗ. 318 ಪುಟ. ಇಷ್ಟ ಈ ಪುಸ್ತಕ ಮನೇಲಿ ಇಟ್ಕೊಂಬನಿ, ಏನ ಪೂಜೆ ಮಾಡ್ತಾ ಬನ್ನಿ, ಖಂಡಿತ ಬ್ರಹ್ಮಜ್ಞಾನವಾಗುತ್ತೆ. ಅಂತ ಪುಸ್ತಕ. ಏನ್ ಸಂಕಟವಾಗುತ್ತೆ ಅಂದ್ರೆ ಲಕ್ಷಾಂತರ ಜನ ಉಪನ್ಯಾಸ ಮಾಡ್ತಾರೆ, ಕೋಟ್ಯಾಂತರ ಜನ ಉಪನ್ಯಾಸ ಕೇಳ್ತಾರೆ. ಒಬ್ಬರಾದ್ರೂ ಕೂಡ ನೈಷಮ್ಯ ಸಿದ್ಧಿಯನ್ನು ತೆಗೆದುಕೊಂಡು ನಿಧಾನವಾಗಿ ಅರ್ಥವಾಗುವಂತೆ ಪ್ರವಚನ ಮಾಡುವ ಪಂಡಿತರಿವೆ. ನನಗೆ ಗೊತ್ತಿಲ್ಲ, ಕೇಳೋಣ. 10 ನಿಮಿಷ ಕೇಳ್ತಾರೆ, ಯಾವಾಗ ಅರ್ಥ ಆಗಲ್ಲ ಅಂಬಿಡ್ತಾರೆ. ಎಲ್ಲರೂ ಕೂಡ ವೀಕ್ ಮೈಂಡೆಡ್, ಯಾರು ಕೂಡ ಫರ್ಮ್ ಮೈಂಡೆಡ್ ಇಲ್ಲ, ಧೀರರು, ಮುಮುಕ್ಷುಗಳಿಲ್ಲ. ಆದ್ದರಿಂದ ಹೇಳ್ತಾ ಇರ್ತೇನೆ ನಾನು, ಕೋಟಿಗೊಬ್ಬ ಮುಮುಕ್ಷು 150 ಜನ ಶ್ರದ್ಧೆಯಿಂದ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನವನ್ನ ಕೇಳ್ತಾ ಇದ್ದಾರೆ ಅಂದ್ರೆ 150 ಕೋಟಿ ಜನ ಕೇಳಿದ ಸಂತೋಷ ಅಂತ ಶುರು ಮಾಡ್ತೀಯ. ಶ್ರೀರಾಮ್ ಜಯ ರಾಮ್ ಜಯ. ತದೇವಂ ವಾಕ್ಯ ಪ್ರವೃತ್ತಿ ಸ್ವಭಾವ ಪರ್ಯಾಲೋಚನೆಯ ಸಂಶಯಾವಕಾಶೋ ನಾಸ್ತಿ ಇತ್ಯುಕ್ತಂ. ಅತ ಇದಾನೀಂ ವಾಕ್ಯಗಮ್ಯ ಆತ್ಮ ಸ್ವಭಾವ ಪರ್ಯಾಲೋಚನೆಯ ಅಪಿ ನಾಸ್ತಿ ಸಂಶಯಾವಕಾಶಃ ಇತಿ ಉಪಪಾದಯನ್ನಾಹ ನಾಪೀತಿ. ಗುರುಗಳ ದೃಷ್ಟಿ ದಿವ್ಯ ದೃಷ್ಟಿ, ಗುರುಗಳ ದೃಷ್ಟಿ ಜ್ಞಾನ ದೃಷ್ಟಿ, ಗುರುಗಳ ದೃಷ್ಟಿ ಅಂತರ್ದೃಷ್ಟಿ. ಬಾ ಎಷ್ಟು ಹೊಗಳಿದ್ರು ಕಮ್ಮಿ. ಓದ್ತಾ ಇದೆ. ಧನ್ಯರಾದೇವ ನಾವು. ಪುಣ್ಯಾತ್ಮ 60 ಜನ ಲೇಖನ ಕೊಟ್ಟಿದ್ದಾರೆ. ಅದಷ್ಟು ಸತ್ಯ, ಯಾವುದು ಕಲ್ಪನೆಯಲ್ಲ, ಉತ್ಪ್ರೇಕ್ಷೆಯೂ ಅಲ್ಲ. ನಾನು ಸ್ವತಃ ಅನುಭವಿಸಿದ್ದೇನೆ. ತದೇವಂ ಹೀಗೆ ವಾಕ್ಯ ಪ್ರವೃತ್ತಿ ಸ್ವಭಾವ ಪರ್ಯಾಲೋಚನೆಯ ಆತ್ಮನ ಸ್ವರೂಪವನ್ನ ತಿಳಿಸುತ್ತಿರುವಂತ ವಾಕ್ಯಗಳ ಪ್ರವೃತ್ತಿ. ಅಯಮಾತ್ಮ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಬ್ರಹ್ಮೈವೇದಂ ವಿಶ್ವಂ ಆತ್ಮೈವೇದಂ ವಿಶ್ವಂ ತತ್ವಮಸಿ ಅಹಂ ಬ್ರಹ್ಮ. ಈ ವಾಕ್ಯಗಳ ಪ್ರವೃತ್ತಿಯ ಸ್ವಭಾವವನ್ನು ವಿಚಾರ ಮಾಡಿದರೆ ಸಂಶಯಾವಕಾಶೋ ನಾಸ್ತಿ. ಈ ವಾಕ್ಯಗಳು ಆತ್ಮನನ್ನ ಸಂಶಯ ರೂಪದಿಂದ ತಿಳಿಸುತ್ತಿವೆ ಎನ್ನುವುದಕ್ಕೆ ಅವಕಾಶವಿಲ್ಲ. ಅತ ಇದಾನೀಂ ಈಗ ವಾಕ್ಯಗಮ್ಯ ಆತ್ಮ ಸ್ವಭಾವ ಪರ್ಯಾಲೋಚನೆಯ ವಾಕ್ಯದಿಂದ ತಿಳಿಸಲ್ಪಡುವ ಆತ್ಮನ ಸ್ವಭಾವವನ್ನ ಪರ್ಯಾಲೋಚನೆಯ ಆಲೋಚನೆಯ ಸ್ವಲ್ಪ ಕೂತ್ಕೊಂಡು ವಿಚಾರ ಮಾಡಿ ನೋಡಿದರೂ ಆತ್ಮನ ವಿಷಯದಲ್ಲಿಯೂ ಯಾರಿಗೂ ಸಂಶಯವಿಲ್ಲ ಎನ್ನುವುದನ್ನು ಹೇಳ್ತೇನೆ. ಯತ್ರೇತಿ ಯತ್ರ ಯಸ್ಮಿನ್ನರ್ಥೇ ಸಂಶಯ ಸ್ಯಾತ್ ನಾಸೌ ಆತ್ಮ ಇತಿ ಪಂಡಿತೈ ಜ್ಞೇಯಃ. ಯತ್ರ ಅಂತಿದೆ, ಯತ್ರ ಎನ್ನುವ ಮಾತಿ ಯತ್ರ ವಸ್ತುನಿ ಹೇಳ್ಬೋದಾಗಿತ್ತು. ಯತ್ರ ವಸ್ತುನಿ ಅಂದ್ರು ಒಂದೇ, ಯತ್ರ ಅರ್ಥೇಂದ್ರ ಒಂದೇ. ಯಾಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಯತ್ರ ಎನ್ನುವ ಮಾತಿ ಯಸ್ಮಿನ್ ಅರ್ಥೆ ಎಂದು ಪುಲ್ಲಿಂಗ ಶಬ್ದ ಬಳಸಿದ್ದಾರೆ ಗೊತ್ತಾ? ನಾಸೌ ಅಂತಿದೆ, ಅಸೌ ಶಬ್ದ ಪುಲ್ಲಿಂಗ. ಯತ್ರ ಸ್ಯಾತ್ ಸಂಶಯ ನಾಸೌ ಜ್ಞೇಯ ಆತ್ಮ ಅಂದ್ರು. ನಪುಂಸಕಲಿಂಗವಾಗಿಬಿಟ್ಟಿದ್ದಿದೆ. ಯತ್ರ ವಸ್ತುನಿ ಸಂಶಯ ಸ್ಯಾತಿ ನ ತತ್ ಜ್ಞೇಯಂ ಬರಬೇಕಾಗಿತ್ತು. ಸ್ವರೇಶ್ವರಾಚಾರ್ಯರವರು ಅಸೌ ಜ್ಞೇಯ ಎಂದು ಪುಲ್ಲಿಂಗ ಬಳಸಿರುವುದರಿಂದ ಪೂಜ್ಯ ಸದ್ಗುರು ಯಸ್ಮಿನ್ ಅರ್ಥೇ ಎನ್ನುವಂತ ಪುಲ್ಲಿಂಗ ಶಬ್ದವನ್ನು ಬಳಸಿದ್ದಾರೆ. ಅದ್ಭುತ ಕಂಡ್ರೆ, ಓದ್ತಾ ಇದ್ರೆ ಇನ್ನೇನ್ ಬೇಕ್ರಿ? ಮನುಷ್ಯರಾಗಿ ಹುಟ್ಟಿ ಎಷ್ಟು 1000 ಕೋಟಿ ಸಂಪಾದನೆ ಮಾಡಿದ್ರು 0 ನಂಬರು. 500 ವರ್ಷ ಬದುಕ್ತಾ ವೇಸ್ಟ್. ಇಂತಹ ವಾಕ್ಯವನ್ನ ಓದುತ್ತಾ ಅರ್ಥ ಮಾಡ್ಕೋತಾ ಇದ್ರೆ ಅವನಂತ ಅದೃಷ್ಟಶಾಲಿ ಯಾರು ಇಲ್ಲ.
ಯಾವ ವಿಷಯದಲ್ಲಿ ನಮಗೆ ಸಂಶಯ ಉಂಟು ಅಸೌ ನ ಆತ್ಮ ಅದಾತ್ಮನಲ್ಲ ಅಂತ ತೀರ್ಮಾನ. ಕುತಃ ಯಾಕೆ, ಯತಃ ಮೂಲ ಶ್ಲೋಕ ಅರ್ಥ ಯತ್ ಕಾರಣಂ ವಿಕಾಸ್ ಆತ್ಮನಃ ಅವಗತಿತ್ವತಃ ಅವಗತಿತ್ವಾತ್ ಅವಗತಿ ಸ್ವರೂಪತ್ವಾತ್ ಅವಗತಿತ್ವತಃ ರಾಮತಃ ಪುಸ್ತಕತಃ ಲೋಕತಃ ಆತ್ಮನು ಅವಗತ್ಯ ಸ್ವರೂಪನಾಗಿದ್ದಾನೆ, ಅರಿವಿನ ಸ್ವರೂಪನಾಗಿ. ಆತ್ಮನೇ ಅರಿವಿನ ಗಟ್ಟಿ. ಆತ್ಮನು ಅವಗತ್ಯ ಸ್ವರೂಪನಾಗಿರುವುದರಿಂದ ಸಂಶಯ ಪ್ರಾಪ್ತಿರೇವನ ಸಂಭವತೆ. ನನಗೆ ನನ್ನ ವಿಷಯದಲ್ಲಿ ಸಂಶಯವಿಲ್ಲ. ನನಗೆ ನಾನಲ್ಲದ ಅನಾತ್ಮದ ವಿಷಯದಲ್ಲಿ ಯಾವಾಗಲೂ ಸಂಶಯ. ಎಕ್ಕಿ ಒಳ್ಳೆಯದೇ ಒಳ್ಳೆಯದಲ್ವೇ, ಶನಿವಾರ ಒಳ್ಳೆಯದೇ ಒಳ್ಳೆಯದಲ್ವೇ, ಹೆಜ್ಜೆ ಹೆಜ್ಜೆಯೂ ಸಂಶಯ. ಈ ಪುಸ್ತಕ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಈ ಪುಸ್ತಕಕ್ಕೆ 200 ರೂಪಾಯಿ ಕೊಡ್ಬೋದಾ, 500 ರೂಪಾಯಿ ಕೊಡ್ಬೇಕಾ? ವ್ಯವಹಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಂಶಯ. ಒಳ್ಳೆ ಉದಾಹರಣೆ ಕೊಡ್ತೇನೆ. ಒಬ್ಬ ವಿದ್ಯಾರ್ಥಿ SSLC ಫಸ್ಟ್ ರ್ಯಾಂಕ್, PUC ಫಸ್ಟ್ ರ್ಯಾಂಕ್, PCMB ತಗೊಂಡಿದ್ದಾನೆ. ಅದರಲ್ಲೂ ಕೂಡ ಅವನಿಗೆ ಅದು CET ಅಲ್ಲೂ ಫಸ್ಟ್ ರ್ಯಾಂಕ್. ಅವನಿಗೆ ಮೆಡಿಕಲ್ಲೂ ಸಿಗ್ತಾ ಇದೆ, ಎಂಜಿನಿಯರಿಂಗೂ ಸಿಗ್ತಾ ಇದೆ, ಡೆಂಟಲ್ಲೂ ಸೀಟ್ ಸಿಕ್ಕಿದೆ. ಅವನಿಗೆ ಸಂಶಯ, ಯಾವ್ದು ಓದ್ಬೇಕು ಅಂತ. ನಾನು ಒಬ್ಬ ಹೇಳ್ತಾನೆ, ಎಂಜಿನಿಯರ್ ಒಳ್ಳೆಯ BE ಪಾಸ್ ಮಾಡ್ಕೊಂಡ್ಬಿಟ್ರೆ ನೀನು 1 ವರ್ಷದಲ್ಲಿ ಅರಮನೆ ಕಟ್ಬಹುದು ಅಂತಾನೆ. ಡಾಕ್ಟರ್ ಹೇಳ್ತಾನೆ, ನೀನು MBBS ಮಾಡ್ಕೊಂಡು MD ಮಾಡ್ಕೊಂಡ್ಬಿಟ್ರೆ ಜಗತ್ ಪ್ರಸಿದ್ಧನಾದ ವೈದ್ಯನಾಗಬಹುದು. ಡೆಂಟಲ್ ಹೇಳ್ತಾನೆ, ನೀನು ಡೆಂಟಲ್ ತಗೊಂಡ್ಬಿಟ್ರೆ ಎಲ್ಲರಿಗೂ ಕೂಡ ಹಲ್ಲು ಬಂದ್ರೆ ಆಪರೇಷನ್ ಮಾಡಿ ಹಲ್ಲು ಹಾಕ್ಬಿಟ್ಟು ಸಂಪಾದನೆ ಮಾಡ್ಬೋದು. ಅವನು ಡೌಟ್ ಇವಾಗ ಯಾವ್ದಂತ ತಗೋಣ. 3 ಸೀಟ್ ಸಿಕ್ಕಿದೆ. ಡೆಂಟಲ್ ತಗೋಬೇಕಾ ಅಥವಾ ಮೆಡಿಕಲ್ ಅಥವಾ ಎಂಜಿನಿಯರಿಂಗ್? 3 ತಗೊಳಕ್ಕಾಗ ಸಂಶಯ. ಆದರೆ ನಾನಿದ್ದೇನೆ, ನಾನು ಅವಗತ್ಯ ಸ್ವರೂಪ. ಈ ವಿಷಯದಲ್ಲಿ ಯಾರಿಗೂ ಸಂಶಯವೇ ಇಲ್ಲ. ಆತ್ಮನಃ ಅವಗತಿತ್ವತಃ ಅವಗತ್ಯ ಸ್ವರೂಪನಾಗಿರುವುದರಿಂದ ಅವಗತ್ಯ ಸ್ವರೂಪತ್ವಾದ ಸಂಶಯ ಪ್ರಾಪ್ತದೆ. ಸಂಶಯವಿಲ್ಲ ಅಂತಿಲ್ಲ, ಸಂಶಯ ಪ್ರಾಪ್ತಿಯೇ ಇಲ್ಲ. ಸರ್ವ ಸಂಶಯ ಮಿಥ್ಯಾ ಪ್ರತಿಪತ್ತಿ ನಿರಾಸೇನೈವ ಹಿ ವಸ್ತು ವಿಷಯಕ ಅವಗತಿ ಜಾಯತೆ ಲೋಕೆ. ಅವಗತಿ ನಿಶ್ಚಯ ಜ್ಞಾನ ಉಂಟಾಗಬೇಕು ಅಂದ್ರೆ ಸರ್ವ ಸಂಶಯ, ಎಲ್ಲ ರೀತಿಯ ಸಂಶಯಗಳು, ಮಿಥ್ಯಾ ಪ್ರತಿಪತ್ತಿ, ಮಿಥ್ಯಾಜ್ಞಾನ ಎಲ್ಲವೂ ನಾಶವಾದ ಮೇಲೆ ನನಗೆ ಸಂಶಯವೂ ಇಲ್ಲ, ಮಿಥ್ಯಾಜ್ಞಾನವೂ ಇಲ್ಲ ಅಂತಾದ ಮೇಲೆ ವಸ್ತು ವಿಷಯಕ್ಕೆ ನಮಗೆ ಅವಗತಿ ಉಂಟಾಗುತ್ತದೆ. ಇನ್ನು ಆತ್ಮನ ವಿಷಯ ಕೇಳಬೇಕೆ, ಲೋಕದಲ್ಲಿಯೂ ಕೂಡ ಅವಗತಿ ಉಂಟಾಗುತ್ತದೆ ಅಂದ್ರೆ ಅವನಿಗೆ ಸಂಶಯ ಜ್ಞಾನವಿಲ್ಲ, ಮಿಥ್ಯಾಜ್ಞಾನವು ಹೋಯಿತು ಅಂತ. ನಚ ಅವಗತೇಪಿ ವಸ್ತುನಿ ಸಂಶಯ ಪ್ರಾಪ್ತಿ ಶಂಕ್ಯಾ. ಟು ಅಂಡರ್ಲೈನ್, ಅವಗತೇಪಿ ವಸ್ತುನಿ, ವಸ್ತುವನ್ನು ಸರಿಯಾಗಿ ನಿಶ್ಚಿತವಾಗಿ ತಿಳಿದುಕೊಂಡ ಮೇಲೂ ಆ ವಸ್ತುವಿನ ವಿಷಯಕ್ಕೆ ಸಂಶಯವು ಉಂಟಾಗಬಹುದು ಅನ್ನುವಂಥದ್ದಿಲ್ಲ. ಒಮ್ಮೆ ನನಗೆ ನಿಶ್ಚಿತವಾಯಿತು, ಇದು ಕಲ್ಲು ಸಕ್ಕರೆ, ಆಮೇಲೆ ಇದು ಗಾಜಿನ ಚೂರ, ಉಪ್ಪಿನ ಚೂರ, ಸಂಶಯ ಬರುತ್ತಾ? ಸಂಶಯವು ನಿವೃತ್ತಿಯಾಗಿ ತಪ್ಪು ತಿಳುವಳಿಕೆಯು ನಿವೃತ್ತಿಯಾದ ಮೇಲೆ ಆ ವಸ್ತುವಿನ ವಿಷಯಕ್ಕೆ ನಮಗೆ
ಸಮ್ಯಜ್ಞಾನ ಅವರಿಗೆ ಉಂಟಾಗುತ್ತದೆ. ಆತ್ಮನ ವಿಷಯದಲ್ಲಂತೂ ನನ್ನ ವಿಷಯದಲ್ಲಿ ನನಗೆ ಸಂಶಯವಿಲ್ಲ. ಅವಗತಿತ್ವಸ್ಯೈವ ವಿಘಾತ ಪ್ರಸಂಗಾದಿತ್ಯಭಿಪ್ರಾಯ. ಅವಗತಿ ನಿಶ್ಚಯ ಜ್ಞಾನ ಎನ್ನುವ ಮಾತಿಗೆ ಸರಿಯಾದ ಅರ್ಥ ಹೊಡೆ. ನಿಶ್ಚಯ ಜ್ಞಾನವಾದ ಮೇಲೂ ಕೂಡ ನನಗೆ ಸಂಶಯ ಉಂಟು ಅಂತಂದ್ರೆ ನಿಶ್ಚಯ ಜ್ಞಾನವಾಗಿಲ್ಲ ಅಂತ. ಅವಗತಿ ಉಂಟಾಗಿದೆ ಅಂತಂದ್ರೆ ಸಂಶಯ ಇಲ್ಲವೇ ಇಲ್ಲ ಅಂತ. ಅದರಲ್ಲೂ ಆತ್ಮನ ವಿಷಯದಲ್ಲಿ ಯಾರಿಗೂ ಸಂಶಯಕ್ಕೆ ಅವಕಾಶವಿಲ್ಲ. ಆದ್ದರಿಂದ ವೇದಾಂತ ವಾಕ್ಯಗಳು ಆತ್ಮನನ್ನ ಸಂಶಯ ರೂಪದಿಂದ ತಿಳಿಸ್ತಾ ಇಲ್ಲ. ಆತ್ಮನೂ ಕೂಡ ಸಂಶಯ ರೂಪದಿಂದ ಇಲ್ಲ. ಆತ್ಮನ ವಿಷಯಕ್ಕೇನಾದರೂ ಸಂಶಯವಿದೆ ಎಂದಾಗಿ ಬಿಟ್ಟರೆ ಅದು ಆತ್ಮನಾಗುವುದಿಲ್ಲ, ಅನಾತ್ಮವಾಗಿ ಬಿಡುತ್ತದೆ. ಉಪಲಕ್ಷಣಮೇತತ್ ಈ ಹೇಳಿದ್ದು ಉಪಲಕ್ಷಣಕ್ಕಾಗಿ ದೃಷ್ಟಾಂತಕ್ಕಾಗಿ ಹೇಳಿದಷ್ಟೇ. ಅದ್ವಿತೀಯ ಅವಗತಿ ರೂಪತ್ವಾಚ ಪ್ರತ್ಯಗಾತ್ಮನಃ ಇತಿ ದ್ರಷ್ಟವ್ಯಂ. ಅಯಮಾತ್ಮ ಬ್ರಹ್ಮ ಸರ್ವಾನುಭೋ ಒಂದು ಬರುತ್ತೆ ಬೃಹದಾರಣ್ಯ ಉಪನಿಷತ್ನಲ್ಲಿ. ಆತ್ಮನು ಅನುಭವ ಸ್ವರೂಪನಾಗಿದ್ದಾನೆ, ಅದ್ವಿತೀಯನಾಗಿ ಅವಗತ್ಯ ಸ್ವರೂಪನಾಗಿರುವುದರಿಂದ ಪ್ರತ್ಯಗಾತ್ಮನ ವಿಷಯದಲ್ಲಿ ನನಗೆ ಸಂಶಯಕ್ಕೆ ಅವಕಾಶವೇ ಇಲ್ಲ. ನಹಿ ಅದ್ವಿತೀಯೇ ದ್ವಿಕೋಟಿಕ ಸಂಶಯಸ್ಯ ಸಂಭವೋಸ್ತೀವ ನ್ಯಾಯ. ಅದ್ವಿತೀಯೇ ಆತ್ಮನಿ ಸವಾಯೇ ಶಮಾನಯ ಆತ್ಮ ಅಜರೋ ಅಮರೋ ಅಮೃತೋ ಅವಯೋ ಬ್ರಹ್ಮ ಅವಯಂ ವೈ ಬ್ರಹ್ಮ ಅವಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಅದ್ವಿತೀಯನಾಗಿರುವ ಆತ್ಮನ ವಿಷಯದಲ್ಲಿ ದ್ವಿಕೋಟಿಕ ಸಂಶಯ ಹೀಗೋ ಆತ್ಮನು ಇದ್ದಾನೋ ಇಲ್ಲವೋ, ಆತ್ಮನು ಸಂಸಾರಿಯೋ ಅಸಂಸಾರಿಯೋ ಎಂದು ಸಂಶಯಕ್ಕೆ ಅವಕಾಶವೇ ಇಲ್ಲ. ಬಹಳ ಚೆನ್ನಾಗಿ ಉಪನಿಷತ್ ವಾಕ್ಯಗಳನ್ನ ಸರಿಯಾದ ಗುರುಗಳಿಂದ ಸರಿಯಾಗಿ ಅರ್ಥ ಮಾಡ್ಕೊತಾ ಬಂದ್ಬಿಟ್ಟೆ. ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ನಿಶ್ಚಯ ಜ್ಞಾನ. ನಿಶ್ಚಯ ಜ್ಞಾನ ಉಂಟಾದ ಮೇಲೂ ವ್ಯವಹಾರ ಮಾಡಬಹುದು. ಏನೇ ವ್ಯವಹಾರ ಮಾಡುತ್ತಿದ್ದರೂ ಇದೆಲ್ಲವೂ ಆಭಾಸ, ಯಾವುದು ಪರಮಾರ್ಥವಲ್ಲ. ಒಬ್ಬ ನಟ ರಾಜಕುಮಾರ್, ನಟ ಸಾರ್ವಭೌಮ ಡಾಕ್ಟರ್ ರಾಜು ಪದ್ಮ ವಿಭೂಷಣ, ಒಬ್ಬ ಮಹಾತ್ಮ. ಅವನಿಗೆ ಗೊತ್ತು, ನಾನೇನೇ ಪಾತ್ರಧಾರಿಯಾಗಿ ಬಂದರೂ ಯಾವುದು ನಾನಲ್ಲ, ಐ ಆಮ್ ಆನ್ ಆಕ್ಟರ್. ಹೌದಾ? ಹಾಗಿಲ್ಲದೆ ಹೋಗಿಬಿಟ್ಟರೆ ಆ ಸಿನಿಮಾ ಗೆಟ್ಟು. ಸಿನಿಮಾದಲ್ಲಿ ಪಡೆದಂತೆ, ತಿಂದಂತೆ, ನೋಡಿದಂತೆ, ಸತ್ತಂತೆ ನಡೆ ಮಾಡಿ ಅಂತೆ ಅಂತೆ ಅಂತೆ. ಹೌದಾ? ಒಬ್ಬ ನಟ ರಾವಣ ವೇಷ ಹಾಕೊಂಡ್ಬಂದಿಯಾನೆ ಸಿನಿಮಾದಲ್ಲಿ, ಇನ್ನೊಬ್ಬ ರಾಮನ ವೇಷ ಹಾಕೊಂಡ್ಬಂದಿಯಾನೆ. ಇಬ್ಬರು ಪಕ್ಕಾ ಸ್ನೇಹಿತರು. ರಾಮ ಮತ್ತು ರಾವಣ ತುಂಬಾ ಸ್ನೇಹಿತರು. ನಾಟಕದಲ್ಲಿ ಒಬ್ಬ ರಾಮ ಒಬ್ಬ ರಾವಣ. ರಾಮ ರಾವಣನನ್ನ ಸಂಹಾರ ಮಾಡಿಬಿಟ್ಟ. ಅಂದರ್ಥೇನು? ಸಂಹಾರ ಮಾಡಿದಂತೆ ರಾವಣ ಸತ್ತೋದಂತೆ ಏನು ಆಯ್ತು. ಸಿನಿಮಾ ಮುಗಿದ ಮೇಲೆ ಇಬ್ರು ಕೂಡ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಒಂದ್ ಬೈಕು ಕಾಫಿ ಕುಡಿತಾರೆ. ಏನ್ರಿ ರಾವಣ ಸತ್ತೋದಲ್ಲ ಅಂದ್ರೆ ಸತ್ತೋದಂತೆ, ರಾಮ ಅವನು ಸಾಯಿಸಿದ್ನಲ್ಲ ಸಾಯಿಸಿದಂದಿಬ್ರು. ಅದೇ ನಾಟಕ ಅಂತಾದ್ಮೇಲೆ ಬ್ರಹ್ಮಜ್ಞಾನಿಗೆ ಗೊತ್ತಿಲ್ಲ. ಬ್ರಹ್ಮಜ್ಞಾನಿ ನಾನು ಅದ್ವಿತೀಯವಾದ ಬ್ರಹ್ಮ ಸ್ವರೂಪನಾಗಿದ್ದೇನೆ ಎಂದು ತಿಳಿದುಕೊಂಡಿರುವಂತ ಬ್ರಹ್ಮಜ್ಞಾನಿಗೆ ದ್ವಿಕೋಟಿಕ ಸಮಯ, 2 ಕೋಟಿಗಳನ್ನ ಕೋಟಿ ಹಂತ, 2 ಹಂತಗಳನ್ನುಳ್ಳಂತಹ ಸಂಶಯಕ್ಕೆ ಅವಾಗ ಹೀಗೋ ಇದ್ದೇನೆಯೋ ಇಲ್ಲವೋ ಎನ್ನುವಂತ
ಸಂಶಯಕ್ಕೆ ಅವಕಾಶವೇ ಇಲ್ಲ. ತಥಾ ಹಿ ತಥಾ ಚ ಶ್ರುತಿ ಆತ್ಮನ್ಯವಗತಿ ಸರ್ವ ಸಂಶಯೋಚಿತ್ತಿ. ಹಬ್ಬ ನೋಡಿ, ಪೂಜ್ಯ ಸದ್ಗುರುಗಳು ನೈಷ್ಕರ್ಮ್ಯ ಸಿದ್ಧಿಗೆ ವ್ಯಾಖ್ಯಾನ ಮಾಡುವಾಗ ಅವರ ಕಣ್ಣು ಮುಂಡಕೋಪನಿಷತ್ತಿನ ಮಂತ್ರನೇ ಹೊರಟಾಯ್ತು. ಜ್ಞಾನಿಗಳು ಮಹಾತ್ಮರು ಸ್ವಾಮಿ. ತಥಾಚ ಶ್ರುತಿ ಮುಂಡಕ ಶ್ರುತಿ ಆಕರ್ಮಣಿ ಶ್ರುತಿ ಆತ್ಮನ್ಯವಗತಿ ಆತ್ಮನಿ ಅವಗತೆ ಸತಿ. ಮಂತ್ರ ಏನಂತ ಇದೆ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ತಸ್ಮಿನ್ ತಚ್ಛಬ್ದ ಪರೋಕ್ಷ ಶಬ್ದ. ತಸ್ಮಿನ್ ದೃಷ್ಟೇ ಆ ಪರಬ್ರಹ್ಮವನ್ನ ಅರ್ಥ ಮಾಡಿಕೊಂಡರೆ ಅಲ್ಲಿ ಆ ಪರಬ್ರಹ್ಮ ಅಂತ ಹೇಳ್ತಾ ಇದೆ. ಪೂಜ್ಯ ಸದ್ಗುರುಗಳು ಆತ್ಮನಿ ಹಾಕ್ಬಿಟ್ರು. ಏನಿಲ್ಲ, ತಸ್ಮಿನ್ ಬ್ರಹ್ಮಣಿ ಅವಗತೆ ಅಂತ ಹೇಳಿಲ್ಲ. ನಮಗೆ ಬ್ರಹ್ಮ ಬೇಡ, ಆತ್ಮ ಬೇಕು. ಬ್ರಹ್ಮ ಎನ್ನುವ ಮಾತಿ ಆತ್ಮ ಅಂತ ಅರ್ಥ. ಅಲ್ಲಿ ಭಾಷೆಯಲ್ಲಿ ಬರೀತ ಶಂಕರಾಯ ತಸ್ಮಿನ್ ದಷ್ಟೇ ಪರಾವರೆ. ತಸ್ಮಿನ್ ಪರಾವರೆ ಕಾರ್ಯಕಾರಣ ರೂಪೇಣ ಅವಸ್ಥಿತೆ ಬ್ರಹ್ಮಣಿ ದೃಷ್ಟೇ ಆತ್ಮತ್ವೇನ ಅವಗತೆ. ನೋಡಿ, ಶಾಂಕರ ಭಾಷ್ಯದಲ್ಲಿ ಆತ್ಮತ್ವೇನ ಪದ ಹಾಕಿದ್ದಾರೆ. ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಆತ್ಮನ್ಯವಗತೆ ಬ್ರಹ್ಮವನ್ನ ನಾನೇ ಎಂದು ತಿಳಿದುಕೊಂಡರೆ, ಅಹಂ ಬ್ರಹ್ಮಾಸ್ಮಿ ಎಂದು ಅರ್ಥ ಮಾಡಿಕೊಂಡರೆ ಅವನಿಗೆ ಸರ್ವ ಸಂಶಯ ಉಚ್ಚಿತ್ತಿ. ಸರ್ವೇಷಾಂ ಸಂಶಯಾನಾಂ ಉಚ್ಚಿತ್ತಿ ಛಿದ್ಯಂತೆ ಸರ್ವ ಸಂಶಯ. ಬ್ರಹ್ಮಜ್ಞಾನಿಗೆ ಯಾವ ಸಂಶಯವೂ ಇಲ್ಲ. ಹೇಗೆ ಒಬ್ಬ ಸೈಂಟಿಸ್ಟ್ಗೆ ಈ ಭೂಮಿಯ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲವೋ, ಯಾವ ಸೂರ್ಯನ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲವೋ, ಅದೇ ರೀತಿಯಲ್ಲಿ ಬ್ರಹ್ಮನಿಷ್ಠನಾದ ಮಹಾತ್ಮನಿಗೆ, ಬ್ರಹ್ಮಜ್ಞಾನಿಗೆ ಆತ್ಮನ ವಿಷಯದಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಎಂದು. ತಥಾಚ ಶ್ರುತಿ ಆತ್ಮನ್ಯವಗತೆ ಸರ್ವ ಸಂಶಯ ಉಚ್ಛಿತ್ತಿಂ ದರ್ಶಯತಿ ಛಿದ್ಯಂತೆ ಸರ್ವ ಸಂಶಯಾಃ ಇತಿ ಎಂದು ಎಷ್ಟು ಸುಂದರವಾಗಿ ಈ ಶ್ಲೋಕಕ್ಕೆ ಅರ್ಥವನ್ನು ಬರೆದಿದ್ದಾರೆ. ಇಂಥ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮ ಪವಿತ್ರ ಮಂಗಳ ಚರಣಾರವಿಂದಗಳಲ್ಲಿ ನನ್ನ ಮತ್ತು ನಿಮ್ಮೆಲ್ಲರ ಪ್ರೇಮ ಪೂರ್ವಕವಾದ ಭಕ್ತಿ ಪೂರ್ವಕವಾದ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಯತ್ತಸ್ಯಾತ್ ಸಂಶಯೋ ನಾಸವು ಜ್ಞೇಯಾತ್ಮೇತಿ ಪಂಡಿತೈಃ ನಯತ ಸಂಶಯ ಪ್ರಾಪ್ತಿ ಆತ್ಮನೋವಗತಿ ತ್ವತಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸಕ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಮಂಗಳಗುರು ಸಚ್ಚಿದಾನಂದೇಂದ್ರ. ಈ ಮಂಗಳದ ಹಾಡು ಅವರ ಶಿಷ್ಯರಾದ ಹೊಂಬಳದ ಶ್ರೀ ದೇವರಾಯ ಕುಲಕರ್ಣಿಗಳಿಂದ ರಚಿಸಲ್ಪಟ್ಟಿದೆ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿವರೆಣ್ಯರ ಬಗ್ಗೆ ವಿವರಿಸಲ್ಪಟ್ಟಿದೆ. ಅವರು ತಮ್ಮ 96 ವರ್ಷಗಳವರೆಗಿನ ಜೀವಿತ ಕಾಲದಲ್ಲಿ ಆದಿಶಂಕರರ ಪ್ರಸ್ಥಾನತ್ರಯ ಭಾಷ್ಯ, ಅಧ್ಯಯನ, ವಿಚಾರ, ಪ್ರಚಾರ, ಉಪನ್ಯಾಸ ಮುಂತಾದವುಗಳಲ್ಲೇ ಸಾರ್ಥಕ ಜೀವನ ನಡೆಸಿದ ಮಹಾತ್ಮರು.
ಅವರು ಶ್ರೇಷ್ಠ ವಾಗ್ಗೇಯಕಾರರೂ ಹೌದು. ಜೊತೆಗೆ ವ್ಯಾಕರಣ, ಆಂಗ್ಲ ಭಾಷೆ, ಕಾವ್ಯಗಳು, ವೇದಾಂತ ಮೀಮಾಂಸಾ ಶಾಸ್ತ್ರಗಳು, ಮಹಾಭಾರತ, ರಾಮಾಯಣ, ಪುರಾಣ, ಭಾಗವತಾದಿಗಳು ಎಲ್ಲದರಲ್ಲೂ ನಿಸ್ಸೀಮರು. ಅದ್ಭುತ ಮೇಧಾಶಕ್ತಿ. ಶ್ರೀಗಳವರು ಭಗವತ್ಪಾದ ಶಂಕರರಲ್ಲಿ ಏಕನಿಷ್ಠರಾಗಿ ಒಂದು ವಿಶ್ವವಿದ್ಯಾನಿಲಯ ಮಾಡುವಷ್ಟು ಪ್ರಚಾರ, ಸಂಶೋಧನೆ, ಗ್ರಂಥ ಪ್ರಕಟಣೆ ಮುಂತಾದವುಗಳನ್ನು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸಂಸ್ಥೆಯ ಮೂಲಕ ಮಾಡಿದರು. ಇದು ಇವರು ವಿಶ್ವಕ್ಕೆ ಕೊಟ್ಟ ಮಹಾನ್ ಕೊಡುಗೆ. ಈ ದಿವ್ಯಚೇತನ ಶಾಂಕರ ವೇದಾಂತಗಳನ್ನು ತಳಸ್ಪರ್ಶಿಯಾಗಿ ಸಂಶೋಧಿಸಿ ವ್ಯಾಖ್ಯಾನಕಾರರುಗಳ ದೋಷಗಳನ್ನು ಧೈರ್ಯದಿಂದ ಹೊರಗೆಳೆದು ವೇದಾಂತವನ್ನು ಅನುಭವದಲ್ಲಿ ಕಾಣಲು ಒಂದು ಕೀಲಿಕೈ, ವೇದಾಂತ ಸಂಪ್ರದಾಯವಾದ ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಭಗವದ್ಗೀತಾ ಶಾಂಕರ ಭಾಷ್ಯದಲ್ಲೂ ಗೌಡಪಾದೀಯ ಕಾರಕೆಗಳಲ್ಲೂ ಗುರುತಿಸಿ ಬೆಳಕಿಗೆ ತಂದುದು ಅದ್ಭುತ ಕಾರ್ಯ. ಭಗವತ್ಪಾದ ಶಂಕರರ ಅನಂತರ, ಅಂದರೆ 1200 ವರ್ಷಗಳ ನಂತರ ಶ್ರೀಗಳು ನಮ್ಮ ಕನ್ನಡ ನಾಡಿನಲ್ಲಿ ಅವತರಿಸಿ ಕರ್ನಾಟಕ ಶಂಕರರು ಎಂದೇ ಪ್ರಖ್ಯಾತರಾಗಿರುವರು. ಇವರ ಗ್ರಂಥಗಳು ವಿಶ್ವದಲ್ಲೆಲ್ಲೆಡೆ ಲಭ್ಯ. ಸದ್ಗುರುವೇ ಸರ್ವಸ್ವ. ಯಾವಾತನ ಅನುಭವದಲ್ಲಿ ಸದ್ಗುರುವಿನ ಉಪನ್ಯಾಸ ಶ್ರವಣ ಮಾಡುವ ಸಮಕಾಲದಲ್ಲಿಯೇ ಅನುಭವದಲ್ಲಿ ಒಪ್ಪುತ್ತದೆಯೋ ಅವನೇ ಸದ್ಗುರು. ಓಂ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಮಂಗಳ ಗುರು ಸಚ್ಚಿದಾನಂದೇಂದ್ರ, ಮಂಗಳ ವೇದಾಂತಾಂಬುದಿ ಚಂದ್ರ, ಮಂಗಳ ಜಯ ಮಂಗಳ. ಮಂಗಳ ಗುರು ಸಚ್ಚಿದಾನಂದೇಂದ್ರ, ಮಂಗಳ ವೇದಾಂತಾಂಬುದಿ ಚಂದ್ರ, ಮಂಗಳ ಜಯ ಮಂಗಳ. ಮಂಗಳ ಜಯ ಮಂಗಳ, ಮಂಗಳ ಜಯ ಮಂಗಳ. ಆದಿಶಂಕರರ ಪ್ರಸ್ಥಾನತ್ರಯ ಭಾಷ್ಯಸಾಗರದ ಮಂಥನದಿ. ಆದಿಶಂಕರರ ಪ್ರಸ್ಥಾನತ್ರಯ ಭಾಷ್ಯಸಾಗರದ ಮಂಥನದಿ. ಶೋಧಿಸಿ ವೇದಾಂತದ ಪರಿಶುದ್ಧಿಯ ಸಂಪ್ರದಾಯವನ್ನು ತೋರಿಸಿದಿ. ಶೋಧಿಸಿ ವೇದಾಂತದ ಪರಿಶುದ್ಧಿಯ ಸಂಪ್ರದಾಯವನ್ನು ತೋರಿಸಿದಿ. ಸಂಪ್ರದಾಯವನ್ನು ತೋರಿಸಿದಿ. ಸಂಪ್ರದಾಯವನ್ನು ತೋರಿಸಿದಿ. ಮಂಗಳ ಜಯ ಮಂಗಳ, ಮಂಗಳ ಜಯ ಮಂಗಳ. ಹಾದಿ ತಪ್ಪಿರುವ ವ್ಯಾಖ್ಯಾನಗಳ ದೋಷವ ಧೈರ್ಯದಿ ಹೊರಗೆಳದಿ. ಹಾದಿ ತಪ್ಪಿರುವ ವ್ಯಾಖ್ಯಾನಗಳ ದೋಷವ ಧೈರ್ಯದಿ ಹೊರಗೆಳದಿ. ಬೋಧ ಕಾಲದಲೆ ಅನುಭವ ರೂಪದಿ ಸಾಧಕರನ್ನು ನೆಲೆ ನಿಲ್ಲಿಸಿದಿ. ಬೋಧ ಕಾಲದಲೆ ಅನುಭವ ರೂಪದಿ ಸಾಧಕರನ್ನು ನೆಲೆ ನಿಲ್ಲಿಸಿದಿ. ಸಾಧಕರನ್ನು ನೆಲೆ ನಿಲ್ಲಿಸಿದಿ. ಸಾಧಕರನ್ನು ನೆಲೆ ನಿಲ್ಲಿಸಿದಿ. ಮಂಗಳ ಜಯ ಮಂಗಳ, ಮಂಗಳ ಜಯ ಮಂಗಳ.
ನೀನಧ್ಯಾತ್ಮ ಪ್ರಕಾಶದ ದೀವಿಗೆ ನಿಡಿದಿ ಕನ್ನಡಿಗರ ಕೈಗೆ. ನೀನಧ್ಯಾತ್ಮ ಪ್ರಕಾಶದ ದೀವಿಗೆ ನಿಡಿದಿ ಕನ್ನಡಿಗರ ಕೈಗೆ. ಮಾನ್ಯ ಸಂಸ್ಕೃತದಿ ಮತ್ತೆ ಆಂಗ್ಲದಲ್ಲಿ ಗ್ರಂಥ ರಚಿಸಿರುವಿ ಎಲ್ಲರಿಗೆ. ಮಾನ್ಯ ಸಂಸ್ಕೃತದಿ ಮತ್ತೆ ಆಂಗ್ಲದಲ್ಲಿ ಗ್ರಂಥ ರಚಿಸಿರುವಿ ಎಲ್ಲರಿಗೆ. ಗ್ರಂಥ ರಚಿಸಿರುವಿ ಎಲ್ಲರಿಗೆ. ಗ್ರಂಥ ರಚಿಸಿರುವಿ ಎಲ್ಲರಿಗೆ. ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ. ಕರುಣಿಸು ನಿನ್ನಯ ಸೇವಾ ಭಾಗ್ಯವ ದೇಹದಿ ಉಸಿರಿಹ ಪರ್ಯಂತ. ಕರುಣಿಸು ನಿನ್ನಯ ಸೇವಾ ಭಾಗ್ಯವ ದೇಹದಿ ಉಸಿರಿಹ ಪರ್ಯಂತ. ಚರಣಧೂಲಿ ಕಣ ದೇವರಾಯನ ಭಿನ್ನಹವಿದು ಗುರು ಸರ್ವಾತ್ಮ. ಚರಣಧೂಲಿ ಕಣ ದೇವರಾಯನ ಭಿನ್ನಹವಿದು ಗುರು ಸರ್ವಾತ್ಮ. ಭಿನ್ನಹವಿದು ಗುರು ಸರ್ವಾತ್ಮ. ಭಿನ್ನಹವಿದು ಗುರು ಸರ್ವಾತ್ಮ. ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ. ಮಂಗಳ ಗುರು ಸಚ್ಚಿದಾನಂದೇಂದ್ರ ಮಂಗಳ ವೇದಾಂತಾಂಬುದಿ ಚಂದ್ರ. ಮಂಗಳ ಜಯ